ಈಗ ನೀವು ನ್ಯೂಸಲ್ಲೆಲ್ಲ ನಾರ್ಮಲಿ ನೋಡಿರ್ತೀರ, ರಾಮ್ ರಹೀಮ್ ಗೆಟ್ಸ್ ಪರೋಲ್ ಅಗೈನ್, ಹಿ ಈಸ್ ರಿಲೀಸ್ಡ್ ಅಂತ. ಸೊ ಹೂ ಇಸ್ ದಿಸ್ ಗೈ? ಒಂದು ಅಚೀವ್ಮೆಂಟ್ ಏನು, ಸೋ ಕಾಲ್ಡ್ ಅಚೀವ್ಮೆಂಟ್ ಏನು, ಸೊ ದಟ್ ಹಿ ಕೆಪ್ಟ್ ಗೆಟಿಂಗ್ ಪರೋಲ್ಸ್ ಎವ್ರಿ ಫ್ಯೂ ಮಂತ್ಸ್? Gurmeet Ram Rahim, a self-proclaimed godman with millions of followers and a huge social and political influence. But that's not why he's famous. He's a convicted rapist. He's a convicted murderer. ಈ ಗುರುಮಿತ್ ಏನಿದ್ದಾನೆ ರಾಮ್ ರಹೀಮ್, ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಫಿಮೇಲ್ ಫಾಲೋವರ್ಸ್ ಮೇಲೆ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಆಗ್ತಾ ಇದೆ ಅಂತ ಹೇಳಿ ಬರುತ್ತೆ. ಈ ವಿಚಾರನ ರಾಮ್ ಚಂದೇರ್ ಛತ್ರಪತಿ ಅನ್ನುವಂತಹ ಒಬ್ಬ ರಿಪೋರ್ಟರ್ ತನ್ನ ನ್ಯೂಸ್ ಪೇಪರ್ ಅಲ್ಲಿ ರಿಪೋರ್ಟ್ ಮಾಡ್ತಾನೆ. ನಿಮ್ಗೆ ಗೊತ್ತಾ ಅವನಿಗೆ ಏನ್ ರಿವಾರ್ಡ್ ಸಿಗುತ್ತೆ ಈ ರಿಪೋರ್ಟರಿಗೆ ಆಫ್ಟರ್ ಪಬ್ಲಿಷಿಂಗ್ ಹಿಸ್ ರಿಪೋರ್ಟ್? ಹಿ ವಾಸ್ ಶಾಟ್ ಡೆಡ್ ಇನ್ ಫ್ರಂಟ್ ಆಫ್ ಹಿಸ್ ಹೌಸ್. ಸಿಬಿಐ ಪ್ರೋಬ್ ಆಗುತ್ತೆ. ದೆನ್ 2017ರಲ್ಲಿ ಸಿಬಿಐ ಕೋರ್ಟ್ ಅನ್ನ ಕನ್ವಿಕ್ಟ್ ಮಾಡುತ್ತೆ, ರಾಮ್ ರಹೀಮ್ನ ಕನ್ವಿಕ್ಟ್ ಮಾಡುತ್ತೆ. ಏನಂತ? ಈತ ತನ್ನದೇ ಆದಂತಹ ಇಬ್ರು ಫಾಲೋವರ್ಸ್, ಡಿಸೈಪಲ್ಸ್ ಮೇಲೆ ರೇಪ್ ಮಾಡಿರ್ತಾನೆ. ಸೊ ಇದನ್ನ ಕನ್ವಿಕ್ಟ್ ಮಾಡುತ್ತೆ. ಅಂಡ್ ಆಲ್ಸೋ ಕನ್ವಿಕ್ಟೆಡ್ ಫಾರ್ ದ ಮರ್ಡರ್ ಆಫ್ ದಟ್ ಜರ್ನಲಿಸ್ಟ್. 20 ವರ್ಷ ಜೈಲ್. ಬಟ್ 2020 ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ದಿಸ್ ರಾಮ್ ರಹೀಮ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಇವನಿಗೆ ಪರೋಲ್ ಕೊಡ್ತಾನೆ ಬರ್ತಾರೆ. ಕೆಲವೊಮ್ಮೆ ಎಲೆಕ್ಷನ್ ಟೈಮಲ್ಲಿ ಜಾಸ್ತಿ ಕೊಡ್ತಾರೆ, ಫಾರ್ ಅ ಮಂತ್, ಫಾರ್ 15 days, ಫಾರ್ 2 months. ಅಕಾರ್ಡಿಂಗ್ ಟು ರಿಪೋರ್ಟ್ಸ್, ಇಷ್ಟರೊಳಗೆ 2020ರಿಂದ 2026ರವರೆಗೂ ಅವನಿಗೆ ಆಲ್ಮೋಸ್ಟ್ 16 ಸಲ ಪರೋಲ್ ಸಿಕ್ಕಿದೆ. ಅಂಡ್ ಹಿ ಈಸ್ ಬೀನ್ ಔಟ್ ಫಾರ್ ಮೋರ್ ದೆನ್ 400 days. 1 ವರ್ಷಕ್ಕಿಂತ ಜಾಸ್ತಿ ಅವನು ಹೊರಗಡೆನೇ ಇದ್ದಾನೆ 2020ರಿಂದ 2026ರಲ್ಲಿ. ಎವ್ರಿ ಸಿಂಗಲ್ ಟೈಮ್ ಇವನೇನು ಹೊರಗೆ ಬರ್ತಾನೆ, ಇವೊಂದು ಫಾಲೋವರ್ಸ್, ಬ್ಲೈಂಡ್ ಡಿವೋಟೀಸ್ ಏನಿರ್ತಾರೆ, ದೇ ಸೆಲೆಬ್ರೇಟ್ ಹಿಮ್ ಆಸ್ ಆಫ್ ನಥಿಂಗ್ ಹ್ಯಾಡ್ ಎವರ್ ಹ್ಯಾಪನ್. They'll take photos, they'll post everything, they'll garland him, they'll celebrate him like he's a god. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಲೈಕ್ even after all this happened, he's a convicted rapist, he's a convicted murderer, he's a criminal with 20 years of imprisonment time. But people don't understand. People follow him blindly as if he's a god. This is what scares me the most. ನನ್ನೊಂದು ಕ್ವಶನ್, ಇಂಡಿಯಾದಲ್ಲಿ ಯಾರು ಜಾಸ್ತಿ ಸಫರ್ ಆಗ್ತಾರೆ? ಆ ಕನ್ವಿಕ್ಟೆಡ್ ಕ್ರಿಮಿನಲ್, ಆ ರೇಪಿಸ್ಟ, ಅಥವಾ ತಮ್ಗೆ ಹಿಂಗಾಗಿದೆ, ಇಷ್ಟು ಕಷ್ಟ ಆಗಿದೆ ಅಂತ ಹೇಳ್ಕೊಳಕ್ ಟ್ರೈ ಮಾಡ್ತಾ ಇರ್ತಾರಲ್ಲ, ವಿಕ್ಟಿಮ್ ಸಫರ್ ಆಗ್ತಾರ?